ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹ್ಯಾಪಿ ಸಂಡೇ. ಇದು ಸಂಡೇ ವ್ಲಾಗ್. ಇದು ಇವತ್ತು ಸಂಡೇ ಅಲ್ಲ, ಬಟ್ ಸಂಡೇದು ವ್ಲಾಗ್. ಇದು ಸಂಡೇ ದಿನ ನಾವು ಕಿರಾಣಿ ತರ್ಲಕ್ಕೆ ಹೋಗಿದ್ದೀವಿ. ಆಲ್ಮೋಸ್ಟ್ ಮೂರುವರೆ ತಿಂಗಳಾಯಿತು. ನಾನು ಜನವರಿದಾಗ ತಂದಿದ್ದ ಫಸ್ಟ್ ವೀಡಿಯೋ ನೋಡಿರಲ್ವ, ಅಂದ್ರೆ ಒಂದು 3ನೇದೋ 4ನೇದೋ ವೀಡಿಯೋ ಕಿರಾಣಿ ತಂದಿದ್ದು. ಇದು ಮತ್ತೊಂದು ಸರ್ತಿ ಅಂದ್ರೆ ನಾನು ಹೇಳಿದ್ನಲ್ವ, ಅವಾಗೇ ನಾವು 3 ತಿಂಗಳಿಗೆ ಒಂದು ಸರ್ತಿ ತರ್ತೀವಿ ಅಂತಂದು. ಬಟ್ ಈಗೇನು ಹಿಡ್ದು 3 ತಿಂಗಳು ಅನ್ಸತ್ತಿ. ಒಂದು 6-7 ತಿಂಗಳಾಯ್ತು ಅಷ್ಟೇ. ನಾವು ಇಲ್ಲೋದ್ರೆ ತಿಂಗಳೇ ತಂದ್ಕೊತಿದ್ದ, ಅಂದ್ರೆ 1 kg 1/2 kg ಆ ಥರ ತಂದ್ಕೊತಿದ್ದ ಫಸ್ಟ್ ಎಲ್ಲ ಕಿರಾಣಿ. ಬಟ್ ಈಗ ಮಕ್ಕಳಾಗಿ ಮೇಲೆ 2 ಮಕ್ಕಳಿಗೆ ತೊಗೊಂಡು ತಿಂಗಳ ಹೋಗ್ಲಿಕ್ಕೆ ಆಗಲ್ಲಲ್ವ. ಅದ್ರ ಸಲುವಾಗಿ ನಾನು 3 ತಿಂಗಳು ಒಮ್ಮೆ ಸರ್ತಿ ಇಲ್ಲ 2 ತಿಂಗಳದು ನಮ್ಗೆ ಎಷ್ಟು ಒಟ್ಟು ನಮ್ಗೆ ಅಂದಾಜು ಮೇಲೆ ತಂದ್ಕೊತೀನಿ. ಬಟ್ ಅದು ಏನು 3 ತಿಂಗಳು ಹೋಯ್ತದೋ 3.5 ತಿಂಗಳು ಹೋಯ್ತದೋ, ಇಲ್ಲ ನಾನು ಆಗರ್ಸೆ ಊರಿಗೆ ಅದು ಹೋದ ಅಂದ್ರೆ ಒಂದು ಸ್ವಲ್ಪ ಹೆಚ್ಚಿಗೆ ಹೋಯ್ತದ, ಇಲ್ಲ ಇಲ್ಲೇ ಇದ್ದೇವೆ ಅಂದ್ರೆ ಜಲ್ದಿ ಕಡಿಮೆ ಆಯ್ತದ, ಅಂದ್ರೆ ಜಲ್ದಿ ಆಗೋಯ್ತದ, ಆ ಥರ ಆಯ್ತದ. ಏನು ಆಲ್ಮೋಸ್ಟ್ ಆಲ್ ನಾನು ಈಗ ಒಂದು ಸರ್ತಿ ಅಂದ್ರೆ ಮೊನ್ನೆ ಒಂದು ವಾರ ಹಂಗೆ ಊರಿಗೆ ಹೋಗಿದ್ದಲ್ವ. ಆ್ಯಕ್ಚುಲಿ ಅವಾಗೇ ಎಣ್ಣೆ ಅದೆಲ್ಲ ಆಗೋಗಿತ್ತು. ಅಂದ್ರೂ ಭೀ ನಮ್ಮ ಮನೆಯವ್ರು ಇರಲಿ ಅಂತ ಅಂದಿದ್ದ ಸಲುವಾಗಿ ನಾನು ಮುಂದಕ್ಕೆ ಹಾಕಿದ್ದೆ ಕಿರಾಣಿ ತರೋದು. ಅಂದ್ರೆ ಓನ್ಲಿ ಎಣ್ಣೆ ಒಂದು ಇರಲಿಲ್ಲ, ಎಲ್ಲ ಕಿರಾಣಿ ಇತ್ತು. ಹಾಗಾಗಿ ಎಣ್ಣೆ ಒಂದು ಪ್ಯಾಕೆಟ್ ಇಲ್ಲೇ ತೊಗೊಂಡು ಬಂದಿರು ಶಾಪ್ನಾಗ, ಲೋಕಲ್ ಶಾಪ್ನಾಗ. ಬಟ್ ಎಲ್ಲ ಆಗೋಯ್ತು ಅಂತಂದ್ರೆ ನಾನು ಕಂಪಲ್ಸರಿ ಒಂದೇ ತಲೆ ಹೋಗಿ, ಅಂದ್ರೆ ಈ ಥರ ಇರ್ತಾವಲ್ವ ಶಾಪಿಂಗ್ ಮಾಲ್ಗಳು, ಅಲ್ಲೇ ಹೋಗಿ ತೊಗೊಂಡು ಬರ್ತೀನಿ. ಅಂದ್ರೆ ಎಲ್ಲ ಕಣ್ಣಿಗೆ ಕಾಣ್ತಾವ. ಇನ್ನು ನಮ್ಗೆ ಎಷ್ಟು ಬೇಕೋ ಅಷ್ಟು ನಾವು ತೊಗೊಂಡು ಬರ್ಬೋದು. ಇನ್ನು ಸಣ್ಣದು ಹಿಡ್ದು ದೊಡ್ಡರ ತನಕ ನಮಗೆಲ್ಲ ಕಣ್ಣಿಗೆ ಕಾಣ್ತಾವಲ್ವ, ಹಾಗಾಗಿ ಎಲ್ಲ ತೊಗೊಂಡು ಬರ್ಬೋದು ಅಂತಂದೆ 3 ತಿಂಗಳಿಗೆ ಒಂದು ಸರ್ತಿ ಹೋಗಿ ತೊಗೊಂಡು ಬರ್ತೀವಿ ನಾವು. ಇನ್ನು ಆಲ್ಮೋಸ್ಟ್ ಆಲ್ ಅಂದ್ರೆ ಇಡ್ಲಿ ರವೆ ಆಲಿ, ಇನ್ನು ಎಲ್ಲ ಟಿಫಿನ್ಗೆ ಏನೇನು ಬೇಕು, ಮತ್ತು ಬಟ್ಟೆ ಒಗಿಲಕ್ಕೆ ಏನು ಬೇಕು, ಇನ್ನು ಸಾಬೂನುಗಳಾಗಲಿ ಲಿಕ್ವಿಡ್ಗಳಾಗಲಿ. ಆಯ್ತು, ಈಗಂತೂ ಸಮ್ಮರ್ ಸ್ಟಾರ್ಟ್ ಆಗ್ಯದಲ್ವ, ಹಾಗಾಗಿ ಒಂದು ಸ್ವಲ್ಪ ಜ್ಯೂಸ್ಗಳು ಅಂದ್ರೆ ಆಲ್ಮೋಸ್ಟ್ ಆಲ್ ನಾನು ಮನೆಗೆ ಮಾಡ್ತೀನಿ. ಆಲ್ರೆಡಿ ವಾಟರ್ ಮಿಲನ್ ಐಸ್ ಕ್ರೀಮ್ ಆಯಿತು, ಲೆಮನ್ ಜ್ಯೂಸ್ ಆಯಿತು, ಎಲ್ಲ ಮಾಡೀನಿ. ಬಟ್ ನಾನು ವೀಡಿಯೋ ಮಾಡಿಲ್ಲ ಅಷ್ಟೇ. ಇನ್ನು ಇದೆಲ್ಲ ಏನು ಮಾಡಬೇಕು ಅಂತಂದು ಮಾಡಿಲ್ಲ ಅಷ್ಟೇ. ವಾಟರ್ ಮಿಲನ್ ಐಸ್ ಕ್ರೀಮ್ ಮಾಡಿದ್ದ, ಜ್ಯೂಸ್ ಮಾಡಿದ್ದ, ಎಲ್ಲ ಮಾಡ್ಕೊಂಡು ಕುಡ್ದೇವಿ. ಇನ್ನು ಮಾಡವ ಮ್ಯಾಂಗೋ ಬರೋದು, ಇನ್ನು ಐಸ್ ಕ್ರೀಮ್ಗಳು ಸ್ಟಾರ್ಟ್ ಮಾಡಬೇಕು. ಬಟ್ ಈಗ ಊರಿಗೆ ಹೋಗಿ ಬಂದಿದ್ದ ಸಲುವಾಗಿ ನಾನು ಇನ್ನು ಜಾನುಗೆ ಸರ್ದಿ ಅದ, ಹಾಗಾಗಿ ಮಾಡ್ಲಲ್ಲಾಗೀನಿ. ಆಯಿತು, ಐಟಮ್ಗಳು ಭೀ ಖಾಲಿ ಆಗ್ಯವು ಮನ್ಯಾಗ, ಹಾಗಾಗಿ ಸ್ವಲ್ಪ ಮಾಡ್ಲಿಕ್ಕಾಗಿಲ್ಲ. ಇನ್ನು ನೆಕ್ಸ್ಟು ಎಲ್ಲ ಮಾಡೋದದ, ಕೇಕ್ ಆಗಲಿ ಐಸ್ ಕ್ರೀಮ್ಗಳಾಗಲಿ. ಆಲ್ರೆಡಿ ಅಮ್ಮು ಸ್ಟಾರ್ಟ್ ಮಾಡ್ಯಾಳ ಮನೆಗೆಲ್ಲ ಕೇಕ್ ಮಾಡಲಾಗಿದ್ದೀನಿ ನೀನು ಅಂತಂದು. ಅಂದ್ರೆ ನಾನು ಇದಕ್ಕಿಂತ ಮುಂಚೆ ಏನೂ ಮಾಡಿಲ್ಲ. ಬಟ್ ಆಕೆಗೇನು ನನ್ನ ಮಮ್ಮಿ ಭೀ ನನಗೆ ಮಾಡಿಕೊಡ್ಬೇಕು ಕೇಕ್ಗಳಾಗಲಿ ಐಸ್ ಕ್ರೀಮ್ಗಳಾಗಲಿ ಅಂತಂದು ಆಕೆಗೆ ಇಷ್ಟ. ಹಾಗಾಗಿ ಮಮ್ಮಿ ಮನ್ಯಾಗ ಮಾಡು ಕೇಕು ಅಂದ ಸಲುವಾಗಿ ಅವೆಲ್ಲ ಮಾಡೋ ಸಲುವಾಗಿ ಅದಕ್ಕೆಲ್ಲ ಏನೇನು ಬೇಕು ಎಲ್ಲ ತೊಗೊಂಡು ಬಂದಿದ್ದೇವೆ ನಾವು. ಇನ್ನು ಇವೆಲ್ಲ ಚೋಟ ಮೋಟ ಎಲ್ಲ ಕಿರಾಣಿಗಳು ಅಂದ್ರೆ ಇರ್ತಾವಲ್ವ, ಎಣ್ಣೆ ಪಾಕೆಟ್ಗಳು ಅವು, ಮತ್ತು ಜೀರಿಗೆ ಸಾಸಿವೆ ಅವೆಲ್ಲ ಏನೇನು ಯೂಸ್ ಆಗೋಲ್ಲ ಅವೆಲ್ಲ ಈ ಕಡೆ ತೆಗ್ದು ಡಬ್ಬೆಗೆ ಹಾಕಿಟ್ಟಿನಿ. ಅಂದ್ರೆ ಯಾವ್ಯಾವ ಬೇಕೋ ಅವಾಗವಾಗ ತೆಕ್ಕೋತೀನಿ. ಇನ್ನು ನಾವು ಬಾತ್ರೂಮ್ದಾಗೆಲ್ಲ ಇಡೋವೆಲ್ಲ ಅಂದ್ರೆ ಸಾಬೂನುಗಳು ಅವೆಲ್ಲ ತೆಗೆದಿಟ್ಟೀನಿ. ಇನ್ನು ನನ್ನ ಮಕ್ಕಳಿಗೆ ಎಲ್ಲ ಕುಡಿಲಕ್ಕೆ ಹಾರ್ಲಿಕ್ಸ್ ಇತ್ತು, ಬಟ್ ಹಾರ್ಲಿಕ್ಸ್ ಏನೂ ತಂದಿಲ್ಲ. ಇನ್ನು ಡಿಶ್ ವಾಷರು ಲಿಕ್ವಿಡು, ಇನ್ನು ಮನೆ ಸುಟ್ಟೋದು ಲೆಝನ್ ಆಲಿ, ಹಾರ್ಪಿಕ್ ಆಲ್ರೆಡಿ ಇತ್ತು. ಇನ್ನು ಕಂಫರ್ಟು, ಮತ್ತು ಮಕ್ಕಳಿಗೆ ಒಂದು 2 ಥರ ಅಂದ್ರೆ ಬಾದಾಮ್ ಜ್ಯೂಸ್ ಒಂದು 4 ತಂದೀನಿ, ಒಂದು ಮ್ಯಾಂಗೋ ಜ್ಯೂಸ್ ಅಂತ ತಂದೀನಿ. ಇನ್ನು ಇಲ್ಲಿ ಫ್ರಂಟು ಡಬ್ಬಿ ಕಾಣತ್ತದಲ್ವ, ಅದು ಮಿಕ್ಸ್ಡ್ ಓಟ್ಸ್ ಅಂತ, ಅಂದ್ರೆ ಎಲ್ಲ ಕಾಜು ಬಾದಾಮ್ ಕಿಸ್ಮಿಸಿ ಡ್ರೈ ಫ್ರೂಟ್ಸು ಎಲ್ಲ ಹಾಕಿದ್ದು ಡಬ್ಬಿ ಇರ್ತದೆ, ಅಂದ್ರೆ ಓಟ್ಸ್ ಇರ್ತದೆ. ಅದು ಆ್ಯಕ್ಚುಲಿ ನಾನು ಫಸ್ಟ್ ತಂದಾಗ 500 ಏನೋ 600 ಇತ್ತು. ಬಟ್ ಈ ಸರ್ತಿ 350 ಏನೋ ಆಗ್ಯದ ಅಂತಂದು ಕಮ್ಮಿ ಇತ್ತು, ಹಾಗಾಗಿ ಅದೊಂದು ತಂದೀನಿ. ಇನ್ನು ನನ್ನ ಸಲುವಾಗಂತ ಓಟ್ಸ್ ಪ್ಯಾಕೆಟ್ ತಂದೀನಿ, ಆ ಕಡೆ ಬಾಜು ಅರ್ಶಿಣ ಕಲರು. ಇನ್ನು ಅವೆಲ್ಲ ತೆಗ್ದಿಟ್ಟಿನಿ, ಅಂದ್ರೆ ಓನ್ಲಿ ಕಿರಾಣಿದು ಅಷ್ಟೇ ತೆಗ್ದಿಟ್ಟಿನಿ. ಇನ್ನು ಮತ್ತು ಇವೆಲ್ಲ ಈ ದೊಡ್ಡ ಚೀಲ ಎಲ್ಲ ದೊಡ್ಡ ಒಯ್ತೇವೆ ನಾವು, ಅಂದ್ರೆ ಕಿರಾಣಿ ತರ್ಲಾಕ. ಆ್ಯಕ್ಚುಲಿ ಕಿರಾಣಿದು ಬೇರೆ ಚೀಲ ಇತ್ತು, ಅದು ಸಿಗಲ್ಲೋಯ್ತು, ಅದ್ರ ಸಲುವಾಗಿ 2 ದೊಡ್ಡ ಚೀಲ ಒಯ್ದೀನಿ. ಇನ್ನು ಅವೆಲ್ಲ ತಂದ ಮೇಲೆ ಅದು ಚೀಲದಾಗ ನಾವು ಏನು ತರ್ತೀವಂದ್ರೆ ಅದೇ ಹಿಟ್ಟು, ಗೋಧಿ ಹಿಟ್ಟು ಇರ್ತದಲ್ವ, ಗೋಧಿ ಹಿಟ್ಟು ಮತ್ತು ಅಕ್ಕಿ ಅಂತಾರಲ್ಲ, ಗೋಧಿ ಹಿಟ್ಟು ಮತ್ತು ಸಕ್ರೆ, ರವೆ, ದಮ್ಮನ ರವೆ, ಬರಿಕನ್ ರವೆ, ಇಡ್ಲಿ ರವೆ. ಈ ಸರ್ತಿ ಇಡ್ಲಿ ರವೆ ಹೆಚ್ಚಿಗೆ ತಂದೀನಿ, ಮಾಮೂಲು ಉಪ್ಪಿಟ್ಟು ರವೆ ಕಮ್ಮಿ ತಂದೀನಿ. ಯಾಕಂದ್ರೆ ಅಮ್ಮಗೂ ಹೆಚ್ಚಿಗೆ ಇಡ್ಲಿ ಇಷ್ಟ. ಇನ್ನು ನಮ್ಮ ಮನೆಗೆ ಎಲ್ರಿಗೂ ಇಡ್ಲಿ ಇಷ್ಟ, ಹಾಗಾಗಿ ಇಡ್ಲಿ ರವೆ ಹೆಚ್ಚಿಗೆ ತೊಗೊಂಡು ಬಂದೀನಿ ನಾನು ಈ ಸರ್ತಿ. ಯಾಕಂದ್ರೆ ಜಲ್ದಿ ಆಗೋಯ್ತದ ಇಡ್ಲಿ ರವೆ. ಇನ್ನು ಆಲ್ಮೋಸ್ಟ್ ಆಲ್ ನಾನು ಈಗ ತಂದ್ಕೊಂಡಿನಿ, ಅಂದ್ರೆ ಏಪ್ರಿಲ್ನಾಗ ಹಂಗೆ ಸಂಡೇ ದಿನ ತಂದೀವಲ್ವ. ಇದು ಈಗ ಆಲ್ಮೋಸ್ಟ್ ಆಲ್ ನನಗೆ ಮತ್ತೆ 3 ತಿಂಗಳು ಹಂಗೆ ಬರ್ತದೆ.
ಇನ್ನು ಈ ಸಮ್ಮರ್ದಾಗ ಅಷ್ಟೇನು ನಾಷ್ಟ ಏನು ಹೋಗಲ್ಲ, ಮಾಡಲ್ಲ ಭೀ ಹೆಚ್ಚಿಗೆ. ಈಗ ಓಕೆ, ಈಗ ಸಮ್ಮರ್ದಾಗ ಏನರ ಒಂದೊಂದು ತಿನ್ಬೇಕು ಅನ್ನಿಸ್ತದ, ಹಾಗಾಗಿ ಏನರ ಒಂದೊಂದು ಮಾಡ್ತೇವೆ ಬೇರೆದು ಬಿಡ್ರಿ. ಯಾಕಂದ್ರೆ ನಾಷ್ಟಕ್ಕಿಂತ ಹೆಚ್ಚಿಗೆ ನಾನು ಬೇರೆದು ಮಾಡ್ತೀನಿ ಈ ಸಮ್ಮರ್ದಾಗ. ಹಾಗಾಗಿ ಓಟ್ಸ್ ಆದ್ರೆ ಭೀ ನನಗೆ ಈಗ ಇನ್ನೂ ಡಯಟ್ ಸ್ಟಾರ್ಟ್ ಮಾಡಿಲ್ಲ ನಾನು. ಸಮ್ಮರ್ದಾಗ ಅಸಲು ಟ್ರೈ ಮಾಡ್ಲಕ್ಕೆ ಭೀ ಹೋಗಲಾಗಿನಿ ಈ ಸರ್ತಿ. ಯಾಕಂದ್ರೆ ಆ್ಯಕ್ಚುಲಿ ನಾನು ಹೋದ ವರ್ಷ ಎಲ್ಲ ಸಮ್ಮರ್ ಹಿಡ್ದೇ ಸ್ಟಾರ್ಟ್ ಮಾಡಿದೆ, ಎಕ್ಸಸೈಸ್ ಆಗಲಿ ಮತ್ತು ಡಯಟ್ ಆಗಲಿ. ಬಟ್ ಈ ಸರ್ತಿ ಯಾಕೋ ಆಗ್ತಾಯಿಲ್ಲ. ಅಂದ್ರೆ ಜಾಸ್ತಿ ಊಟ ಮಾಡೋದು, ನಿದ್ದೆ ಮಾಡಬೇಕು ಹಂಗೆ ಅನಿಸ್ಲತ್ತದ. ಹಾಗಾಗಿ ನಾನು ಇನ್ನೂ ಸ್ಟಾರ್ಟ್ ಮಾಡಿಲ್ಲ. ಓಟ್ಸ್ ಅದು ಎಲ್ಲ ತಂದು ಇಟ್ಕೊಂಡೀನಿ. ನೋಡಮ್ಮ ನಮಗೆ ಮನ್ಸು ಬಂತು ಅಂದ್ರೆ. ಇನ್ನು ಅಮ್ಮನ ಸ್ಕೂಲ್ ನಡೆದವಲ್ವ, ಅದು ಫಸ್ಟ್ ಅದು ಎಕ್ಸಾಮ್ ಅದು ಅಂದ್ರೆ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಯ್ತದ. ಅದು ಆಗಿದ್ಮೇಲೆ ಸ್ಟಾರ್ಟ್ ಮಾಡಮ್ಮ ಅಂತಂದು. ಇನ್ನು ಈ ಕಡೆ ನಾನು ಕಿರಾಣಿ ಎಲ್ಲ ತೆಕ್ಕೋತಾನೆ ನಾನು ಅಕ್ಕಿಗೆ ಇಡ್ಲತ್ತೀನಿ. ಆಲ್ಮೋಸ್ಟ್ ಅಂದ್ರೆ ನಾವು ಒಂದು 3:30 ಹಂಗೆ ಹೋಗಿದ್ದೇವೆ, ಬರೋತನ 6 ಆಗಿತ್ತು. ಇನ್ನು ಬರೋದು ನಮ್ಮ ಮನೆಯವರು ತರಕಾರಿ ತರ್ಲಾಕಂತ ಹೋಗಿರು. ಇನ್ನು ನಾನು ಬರೋದು ಎಲ್ಲ ಕಿರಾಣಿ ಅವೆಲ್ಲ ತೆಕ್ಕೋತ ಕುಂತೀನಿ. ಜಾನು ಏನು ಮಾಡ್ಯಾಳಂದ್ರೆ ನಮ್ದು ಓನರ್ ಮನೆಗೆ ಹೋಗಿ ಅಲ್ಲೇ ಮಕ್ಕೊಂಡು ಬಿಟ್ಟಾಳ ಅಕ್ಕಿ. ಅಂದ್ರೆ ಮಧ್ಯಾಹ್ನ ಟೈಮಿಗೆ ಮಕ್ಕೊಂಡಿಲ್ಲ. ಹಾಗಾಗಿ ಈಗ 2-3 ದಿನ ಆಯಿತು ಮಕ್ಕೊಂಬಲಾಗ್ಯಾಳ ಅಂತಂದು ಸಂಜೆಗೆ ಜಲ್ದಿನೇ ಮಕ್ಕೊಲತ್ತಾಳ. ಒಂದು 6 ಗಂಟೆಗೆ ಹಾಗೆ ಮಕ್ಕೊಲತ್ತಾಳ. ಇನ್ನು ಇಲ್ಲಿ ಮಕ್ಕೊಂಬಂದ್ಬಿಟ್ಟು ಈಗ ಹೋಗಿ ಓನರ್ ಮನೆಗೆ ಹೋಗಿ ಮಕ್ಕೊಂಡಾಳ. ಅಲ್ಲೇ ಮಕ್ಕೋತಾರೆ, ಒಂದೊಂದು ಸರ್ತಿ ಹಾಗೆ ಮಾಡ್ತಾರೆ. ಅಲ್ಲಿ ಹೋಗಿ ಮಕ್ಕೊಂಡಾಳ. ಇನ್ನು ಆಕೆಗೆ ತಂದು ಮನ್ಯಾಗ ಮಂಗ್ಸೀನಿ. ಇನ್ನು ಹಾಗೆ ಈ ಕಡೆ ತೆಕ್ಕೋತ ಈ ಕಡೆ ಒಂದು ಕಡೆ ಆಲ್ರೆಡಿ ಇವತ್ತು ಸಂಡೇ ಅದಂತಂದು ನಾನು ಚಿಕನ್ ಮಾಡಿದ್ದ, ಮುಂಜಾನೆ ರೊಟ್ಟಿ ಮಾಡಿದ್ದ. ಹಾಗಾಗಿ ನಾ ಚಿಕನು ಅದೆಲ್ಲ ಅದಂತಂದು ಓನ್ಲಿ ಅನ್ನಕ್ಕೆ ಅಷ್ಟೇ ಇಟ್ಟೀನಿ. ಇನ್ನು ಈ ಕಡೆ ಎಲ್ಲ ನಾನು ಇಕ್ಕೊಲತ್ತೀನಿ. ಆ ಕಡೆ ಅನ್ನಕ್ಕೆ ಅಕ್ಕಿ ಎಲ್ಲ ತೊಳೆದು ಇಟ್ಕೊಂಡು, ಇನ್ನು ಸಕ್ರೆ ಒಂದು ತೆಗೆದಿಟ್ಟಿನಿ. ಸಕ್ರೆ ಒಂದು 4 ಕಿಲೋ, ಗೋಧಿ ಒಂದು 4 ಕಿಲೋ ಈ ಥರ ತರ್ತೇವೆ. ಅಂದ್ರೆ ನಮಗೆ ಹೆಚ್ಚಿಗೆ ಯಾವುದು ಯೂಸ್ ಮಾಡ್ತೇವಲ್ವ ಅದು ಒಂದು 4 ಕಿಲೋ 5 ಕಿಲೋ ಹಿಂಗೆ ತರ್ತೇವೆ. ಮಾಮೂಲು ರವೆಗಳೆಲ್ಲ ಕಮ್ಮಿ ತಂದ್ಕೊತೀನಿ. ಯಾಕಂದ್ರೆ ರವೆಗಳ್ದಾಗ ಅದ್ರಾಗೆಲ್ಲ ಇರೋ ಹುಳ ಆಯ್ತವಲ್ವ, ಅದ್ರ ಸಲುವಾಗಿ. ಇನ್ನು ಇವು ಸಕ್ರೆ ಮತ್ತು ಗೋಧಿ ಹಿಟ್ಟು ಕಂಪಲ್ಸರಿ ಚಪಾತಿ ಮಕ್ಳಿಗೆ ಬೇಕೇ ಬೇಕು. ಬೇರೆದು ಏನರ ಮಾಡ್ಬೇಕಂದ್ರೆ ಭೀ ಚಪಾತಿ ಹಿಟ್ಟು ಬೇಕು. ಅದ್ರ ಸಲುವಾಗಿ ಅವೆಲ್ಲ ತಂದ್ಕೊತೀನಿ. ಇನ್ನು ಸಕ್ರೆ ಅಂತೂ ಕಂಪಲ್ಸರಿ. ಯಾಕಂದ್ರೆ ನಮ್ಮ ಮನೆಯಾಗ ಸ್ವೀಟ್ ಅಷ್ಟು ತಿಂತಾರೆ ನಮ್ಮ ಮನೆಯವರು. ಅವರಂತೆ ಅಲ್ಲ, ಈಗ ನನಗೆ ಭೀ ಯಾಕೋ ಸ್ವೀಟ್ ತಿನ್ನಬೇಕು ಅನಿಸಿದಾಗೆಲ್ಲ ಈಗ ಆಲ್ಮೋಸ್ಟ್ ಒಂದು ವಾರದಾಗೆ 2 ಸರ್ತಿ ಸ್ವೀಟ್ ಮಾಡೀನಿ ನಾನು. ಮೊನ್ನೆ ಹನುಮಾನ್ ಜಯಂತಿಗೆ ಗುಲಾಬ್ ಜಾಮೂನ್ ಮಾಡೀನಿ ಮತ್ತು ಕೇಸರಿ ಬಾತ್ ಮಾಡಿದ್ದೆ. ಹಾಗಾಗಿ ಹೆಚ್ಚಿಗೆ ಸ್ವೀಟ್ ತಿನ್ಬೇಕು ಅನ್ನಿಸ್ತದ. ಈ ಸಮ್ಮರ್ದಾಗಂತೂ ಇನ್ನು ಖಾರ ತಿನ್ಬೇಕು ಅನ್ನಿಸ್ತದ. ಅದ್ರ ಸಲುವಾಗಿ ನಂಗೆ ಏನೇನು ಬೇಕು ಎಲ್ಲ ತಂದ್ಕೊಂಡೀನಿ. ಎಲ್ಲ ತಂದ್ಕೊಂಡ್ರು ಭೀ ಇನ್ನೂ ಒಂದು ನೆನಪು ಹೋಗ್ಯದ. ಇಲ್ಲೆಲ್ಲ ಡಬ್ಬಿಗಳು ನೋಡತ್ತೀನಲ್ವ, ಆವಾಗ ನನಗೆ ಶೇಂಗಾ ಒಂದು ನೆನಪು ಹೋಗ್ಯದ. ಶೇಂಗಾ ಒಂದು ತಂದಿಲ್ಲ. ಶೇಂಗಾ ಯಾಕೆ ತಂದಿಲ್ಲ ಅಂದ್ರೆ ನಾವು ಶೇಂಗಾ ಇರೋ ಸೆಕ್ಷನ್ ಇರ್ತದಲ್ವ, ಅದ್ರೊಳಗೆ ಶೇಂಗಾ ಆಗೋಗಿವು. ಇನ್ನು ಅವ್ರಿಗೆ ಹೇಳಿದ್ದೇವೆ, ಹೇಳೂರು ತಂದು ಹಾಕ್ರಿ, ಶೇಂಗಾ ತಂದು ಕೊಡ್ರಿ ಅಂದ್ರೆ ತರ್ತೇವೆ ಅಂತಂದರು. ಅವರು ಈ ಕಡೆ ತಂದು ಕೊಡತ್ತ ನಾವು ಬೇರೆ ಏನಾರ ತೊಗೊಂಬರ್ರಿ ಅಂತ ಆ ಕಡೆ ಹೋಗಡಿಗೆ ಅದು ಶೇಂಗಾ ನೆನಪೇ ಹೋಯಿತು. ಹಾಗಾಗಿ ಶೇಂಗಾ ಒಂದು ತರಲು ಹೋದೇವಿ. ಇನ್ನು ಎಲ್ಲ ತಂದೀನಿ. ಇನ್ನು ಮತ್ತೊಂದು ದಿನ ಅಂದ್ರೆ ನಮ್ಮ ಮನೆಯವ್ರಿಗೆ ಇಲ್ಲೇ ಲೋಕಲ್ದಾಗ ತೊಗೊಂಡು ಬಾ ಅಂತ ಹೇಳಬೇಕು. ಲೋಕಲ್ದಾಗ ಅಂದ್ರೆ ಭೀ ಸ್ವಲ್ಪ ಅಲ್ಲಿನ ಇಲ್ಲಿ ಒಂದು 5 ರೂಪಾಯಾರ ಹೆಚ್ಚಿಗೆ ಇರ್ತಾವೆ. ಹಾಗಾಗಿ ನಾವು ಜಾಸ್ತಿ ತರ್ತೇವಲ್ವ, ಒಂದು 5 ರೂಪಾಯಿ ಕಮ್ಮಿ ಇದ್ರೂ ಭೀ ಸಾಕು. ಮತ್ತು ಅದ್ರಾಗ ಬೇರೆ ತೊಗೋಬೋದಲ್ಲ ಅಂತಂದು ಒಂದೇ ಸರ್ತಿ ಎಲ್ಲ ತೊಗೊಂಡು ಬರ್ತೀವಿ. ಆ್ಯಕ್ಚುಲಿ ಅವೆಲ್ಲ ತೆಕ್ಕೊಳ್ತಾನೆ ನಾನು. ಮತ್ತು ಎಲ್ಲ ಏನೇನು ಅಂದ್ರೆ ಸಾಮಾನುಗಳು ಸರಿ ಹೋಗಲ್ಲದು. ಅಂದ್ರೆ ಡಬ್ಬಿಗಳು ಇರ್ತಾವಲ್ವ, ಅವೆಲ್ಲ ಫುಲ್ ಪ್ಯಾಕ್ ಆಗವೆ. ಯಾಕಂದ್ರೆ ನಾನು ಮೊನ್ನೆ ಊರಿಗೆ ಹೋದಾಗೆ ಬ್ಯಾಳೆ ಅವು ಇವು ಎಲ್ಲ ತಂದಿದ್ದೇವಲ್ವ. ಮತ್ತು ಹಪ್ಪಳ ಒಂದು 2-3 ಥರ ಹಪ್ಪಳ ಹಾಕೀನಿ. ಅವಕ್ಕೆಲ್ಲ ನನ್ನ ಬಳಿ ಇದ್ದಿದ್ದು ಡಬ್ಬಿಗಳು ಯಾವ ಭೀ ಸಾಕಾಗಲ್ಲೋಗಿವು ಇವಾಗ ತಂದಿದ್ದು ಕಿರಾಣಿಗೆ. ಹಾಗಾಗಿ ಫಸ್ಟು ನೋಡಮ್ಮಿ ಫ್ರಿಜ್ನಾಗ ಏನೇನು ಇಡವ ಅವೆಲ್ಲ ಇಟ್ಟು ಹಾಕಮ್ಮಂತಂದು ಫಸ್ಟು ಜ್ಯೂಸ್ಗಳು, ಇನ್ನು ಕೆಚಪ್ಪು ಅವೆಲ್ಲ ಆಗೋಗಿವು ಈ ಸರ್ತಿ. ಹಾಗಾಗಿ ಹೆಚ್ಚಿಗೆ ಕಿರಾಣಿ ಓಕೆ ಇತ್ತು. ಯಾಕಂದ್ರೆ ಊರ ಕಡೆಯಿಂದ ಬ್ಯಾಳೆ ಅದು ಇದು ಎಲ್ಲ ಬಂದಿವಲ್ವ, ಓಕೆ. ಹಾಗಾಗಿ ಕಿರಾಣಿ ಹೆಚ್ಚಿಗೆ ತಂದಿಲ್ಲ. ಒಂದು ಸ್ವಲ್ಪ ರವೆ, ಎಣ್ಣೆ ಇವು ಮಾಮೂಲು ಬೇಕಾಯ್ತವ. ಆಲ್ಮೋಸ್ಟ್ ಆಲ್ ನಾವು ಎಲ್ಲ ಊರ ಕಡೆಯಿಂದ ತಂದ್ರು ಭೀ ನಮ್ಗೆ ಇಲ್ಲಿ ಎಷ್ಟು ನಮ್ಮ ಕೈಲಿಂತ ಖರ್ಚು ಆಗೇ ಆಯ್ತದ. ಮಿನಿಮಮ್ ಅಂದ್ರೆ ಒಂದು ಹೇಳ್ಬೋದಲ್ಲ, ಸಿಟಿದಾಗ ಇದ್ದವ್ರಿಗೆ ಎಷ್ಟು ಖರ್ಚು ಆಯ್ತದಂತ. ಪೂರ್ತಿ ಡೀಟೇಲ್ ಖರ್ಚಂತೂ ಹೇಳೋಕ್ಕಾಗಲ್ಲ. ನಾವು ಮಿನಿಮಮ್ ಈಗ ಸಿಟಿಯಾಗ ಇದ್ದೇವೆ ಅಂದರೆ ಎಷ್ಟು ಖರ್ಚು ಆಯ್ತದಂತ ನೀವೇ ಲೆಕ್ಕ ಮಾಡ್ಕೊಳ್ರಿ. ಇನ್ನು ಮತ್ತು 2 ಮಕ್ಕಳಿದ್ದಾರೆ ಸಣ್ಣವರು. ಅವ್ರಿಗೆ ಏನು ಬೇಕು ಏನು ಬೇಡ ಅವ್ರಿಗೆ ಅಲ್ಲಿ ಬಿಟ್ಟರಂತ ಅವ್ರು ಏನೇನು ಬೇಕು ಅವೆಲ್ಲ ಹಾಕೋತಾರೆ. ಈಗ ಒಂದು ಸರ್ತಿ ಒಂದು ಟೈಮಿಗೆ ಬ್ಯಾಡ ಅಲ್ಲಕ್ಕೆ ಭೀ ಬರಲ್ಲ, ಒಂದು ಸರ್ತಿ ಬೇಕು ಅಂತ ಅಲ್ಲಕ್ಕೆ ಭೀ ಬರಲ್ಲ. ಹಾಗಾಗಿ ಅವ್ರಿಗೆ ಏನು ಬೇಕೋ ಅವು ಅಷ್ಟು ತೊಗೋತಾರೆ ನಮ್ಮ ಮನೆಯವರು. ಹಾಗಾಗಿ ಅವೆಲ್ಲ ತೊಗೊಂಡು ಬಂದಿದ್ಮೇಲೆ ನಾವು
ಖರ್ಚಂತೂ ಬೊಕ್ಕೊಳೆ ಆಯ್ತದ. ಹಾಗಾಗಿ ಅದಕ್ಕೆ 3 ತಿಂಗಳಿಗೆ ಒಂದು ಸರ್ತಿ ಆಲ್ಮೋಸ್ಟ್ ಆಲ್ ಈಗ ನಂತರ ಮನೆಗೆಲ್ಲ ಖರ್ಚಾಗಿತ್ತು ಅಂದ್ರೆ ಮಕ್ಕಳಿಗೆ ಬಿಸ್ಕೆಟ್ ಆಗಲಿ ಅದು ಆಗಲಿ ಅದು ಬಿಸ್ಕೆಟ್ ಆದ್ರೂ ಭೀ ಇಲ್ಲಿ ಶಾಪ್ನಾಗ ಸಿಗೋವಿ ತಿಂಬಲ್ಲೂರವರು ಸ್ವಲ್ಪ ಗೋಧಿ ಹಿಟ್ಟಿಂದು ಆ ಥರ ಮೈದಾ ಹೆಚ್ಚಿಗೆ ತರಲ್ಲ ಏನಿಲ್ಲ, ಮೈದಾ ಹಿಟ್ಟಿಂದು ಮಾಡಿರ್ತೀವಲ್ಲ ಅವು ಸ್ವಲ್ಪ ಗೋಧಿ ಹಿಟ್ಟಿಂದ ಮಾಡಿವು ಬೇರೆ ಬೇರೆ ಬಿಸ್ಕೆಟ್ಗಳು ಅಂಥವಾದ್ರೆ ಸ್ವಲ್ಪ ಕಾಸ್ಟ್ಲಿ ಇರ್ತಾವೆ. ಹಾಗಾಗಿ ತರಬೇಕಾಯ್ತದ. ಈ ಮೈದಾಕನ್ನ ಗೋಧಿ ಹಿಟ್ಟು ಬೆಟರ್ ಅಲ್ವಾ, ಆ ಥರವು ತರ್ತೀನಿ. ಇನ್ನು ಕಾಜು ಅದು ಎಲ್ಲ ತೊಗೊಂಡು ಬಂದೀನಿ. ಅಂದರೆ ಕಾಜು ಲಾಸ್ಟ್ ಟೈಮ್ ತಂದಿದ್ದಲ್ವ ಕಾಜು ಬಾದಾಮು, ಬಟ್ ಈ ಸರ್ತಿ ನಾನು ಮನೆಗೆ ಬಾದಾಮ್ ಆಗೋಗ್ಯವ, ನಮ್ಮ ಮನೆಯವ್ರಿಗೇನೋ ಕಾಜು ಆಗೋಗ್ಯವ ಅಂದಿನಿ. ಕಾಜು ಪ್ಯಾಕೆಟ್ ತಂದಾರ, ಬಟ್ ಬಾದಾಮಿ ಆಗೋಗ್ಯವು. ಮತ್ತಿನ್ನು ಅದು ಒಂದು ಸರ್ತಿ ತೊಗೊಂಡು ಬರಬೇಕು. ಹಾಗಾಗಿ ಸ್ವಲ್ಪ ಒಂದೊಂದು ಸ್ವಲ್ಪ ನೆನ್ಪು ಹೋಯ್ತದ. ಅದ್ರಾಗ ಬೇರೆ ಮಕ್ಕಳರಲ್ವ, ನಮ್ಮ ಜಾನು ಅಂತ ಅಲ್ಲಿಗೆ ಹೋದ್ರೆ ಆಗೋಯ್ತು, ಫುಲ್ ಕಳೆದೋಯ್ತಾಳೆ. ಅಂದ್ರೆ ಎಲ್ಲ ಶಾಪಿಂಗ್ ಮಾಲ್ ಅಂದ್ರೆ ಹೆಂಗಿರ್ತದೆ ನಿಮ್ಗೆ ಎಲ್ಲರಿಗೂ ಗೊತ್ತಲ್ವ, ಫುಲ್ ದೊಡ್ಡದು ಇರ್ತದೆ. ಅದ್ರೊಳಗೆ ಹೋಗಿ ನಾ ಅದು ತೊಗೋತೀನಿ ಇದು ತೊಗೋತೀನಿ ಗೊಂಬೆಗಳು ತೊಗೋತೀನಿ ಅದು ತೊಗೋತೀನಿ ಅಂತ ಹೋಗಿ ಕಳೆದೇ ಹೋಗಿಳು. ಅಂದ್ರೆ ಕಳೆದೋಗಿದ್ದಿಲ್ಲ, ನಾವೆಲ್ಲ ಒಳಗೆ ಶಾಪ್ ಮಾಡ್ಲತ್ತಿದ್ದೇವೆ, ಆಕಿ ಹೊರಗೆ ಹೋಗಿಳು. ಹುಡ್ಕೋದ್ರಾಗಂತೂ ನಾ ಒಂದು ಕಡೆ ನಮ್ಮ ಮನೆಯವ್ರು ಒಂದು ಕಡೆ ಅಮ್ಮ ಒಂದು ಕಡೆ ಹುಡ್ಕೋದಾಗ್ಲತ್ತಿತ್ತು. ಹಿಂಗೆ ಮಾಡ್ತಾಳೆ. ಅಂದ್ರೆ ಟ್ರಾಲಿದಾಗ ಕೂಡ್ಸಿರು ಭೀ ಸ್ವಲ್ಪ ಅವೆಲ್ಲ ಸ್ವಲ್ಪ ಹೊತ್ತು ಕೂಡ್ತಾಳೆ ಅಷ್ಟೇ, ಇನ್ನು ಅವೆಲ್ಲ ನೋಡೋದು ಇಳಿದು ಬಿಡ್ತಾಳೆ. ಅದ್ರ ಸಲುವಾಗಿ ಇನ್ನು ಸ್ವಲ್ಪ ಒಂದು ನೆನ್ಪು ಹೋಯ್ತಾವೆ ಅಷ್ಟೇ. ತರ್ಲತ್ತರು ಏನರ ಕಿರಾಣಿ ಅದೆಲ್ಲ ತೊಗೊಂಡು ಬರ್ಲತ್ತರು, ಒಂದು ಸ್ವಲ್ಪ ಮಕ್ಕಳದ್ರಾಗ ನೆನ್ಪು ಹೋಯ್ತಾವೆ. ಹಾಗಾಗಿ ಮತ್ತು ನೆನ್ಪು ಹೋಗಿವೆಲ್ಲ ನೋಡಿ ನಮ್ಮ ಮನೆಯವ್ರು ಇಲ್ಲೇ ತರ್ತಾರೆ. ಫಸ್ಟ್ ಟೈಮ್ ಅಂದ್ರೆ ಶೇಂಗಾ ಅದು ಬಿಟ್ಟು ಬಂದಿದ್ದಂದ್ರೆ ಶೇಂಗಾ ತರ್ತಿದ್ದೇವೆ, ನೆನಪು ಇತ್ತು, ಬಟ್ ಅಲ್ಲಿ ಆಗೋಗಿವು. ಇನ್ನು ಸ್ವಲ್ಪ ಅಂದ್ರೆ ರವೆ, ಇಡ್ಲಿ ರವೆ, ಬರಿಕನ್ ರವೆ ಮತ್ತು ಅವೇನೇನು ಇರ್ತವಲ್ವ, ರಾಗಿ ಹಿಟ್ಟು ತಂದೀನಿ. ಈಗ ಸಮ್ಮರ್ ಅದಲ್ವ, ರಾಗಿ ಅಂಬಲಿ ಅದು ಮಾಡ್ಕೋಬೇಕಂತಂದು ಕಂಪಲ್ಸರಿ ಹಿಟ್ಟು ಕಂಪಲ್ಸರಿ ಇರ್ತವೆ. ಮೊನ್ನಿನ ತನಕ ಇತ್ತು, ಅದ್ರಾಗ ಸ್ವಲ್ಪ ಹುಳ ಆಗ್ಯಾವಂತಂದು ಬಿಟ್ಟು ಕೊಟ್ಟೀನಿ. ಇನ್ನು ಇವೆಲ್ಲ ತಂದಿವೆಲ್ಲ ಫ್ರಿಜ್ನಾಗ ಜೋಡಿಸಿಡ್ಲತ್ತೀನಿ, ಯಾಕಂದ್ರೆ ಹುಳ ಆಯ್ತಾವಂತಂದು. ನನ್ನ ಫ್ರಿಜ್ ಆರ್ಗನೈಸ್ ನೋಡಿರಿ ಎಷ್ಟು ಚಂದ ಅದ ಅಂತಂದು. ಇನ್ನು ಈ ಕಡೆ ಎಲ್ಲ ನಾನು ನೀರು ಪಾಲಿಶು ಮತ್ತು ಐಸ್ ಕ್ಯೂಬ್ಗಳು, ಇವು ಐಸ್ ನೀರು ತುಂಬಿಟ್ಟಾರ ನಮ್ಮ ಮನೆಯವರು ಕೂಲರ್ಗೆ ಹಾಕ್ಬೇಕಂತಂದು. ಯಾಕಂದ್ರೆ ನಾವು ಕೂಲರ್ ಯೂಸ್ ಮಾಡ್ತೀವಲ್ವ, ಕೂಲರ್ ತಣ್ಣಗೆ ಗಾಳಿ ಬರಲಿ ಅಂತಂದು ಅವ್ರು ಕಂಪಲ್ಸರಿ ಸಮ್ಮರ್ದಾಗ ಒಂದೊಂದು ಬೋಗಣಿ ಐಸ್ ತೊಗೊಂಡೊಯ್ದು ಕೂಲರ್ದಾಗ ಹಾಕ್ಬಿಡ್ತಾರೆ ತಣ್ಣಗೆ ಗಾಳಿ ಸಲುವಾಗಿ. ಇನ್ನು ಒಂದು ಸೆಕ್ಷನ್ದಾಗ ತರಕಾರಿ ಅಂದ್ರೆ ಎಲ್ಲ ತುಪ್ಪ ಮತ್ತು ಇನ್ನೇನೇನು ಬೇಕಲ್ವ, ಡಾಲ್ಡಾ ಭೀ ತಂದಿಟ್ಟಿನಿ. ಆ್ಯಕ್ಚುಲಿ ನಾನು ಡಾಲ್ಡಾ ತಂದು ಜಾಸ್ತಿ ದಿನವೇ ಆಯಿತು. ಮೈಸೂರು ಪಾಕು ಇಲ್ಲ ಇದು ಇರ್ತದಲ್ವ, ಅದಕ್ಕೆ ಏನಂತಾರೆ ಉಂಡೆ, ಕಡ್ಡಿ ಹಿಟ್ಟಿಂದು ಉಂಡೆ ಮಾಡ್ತಾರಲ್ವ, ಏನಂತಾರೆ ಅದಕ್ಕೆ, ಅದು ಬೇಸನ್ ಉಂಡೆ ಅವೆಲ್ಲ ಮಾಡ್ಬೇಕಂತಂದೀನಿ. ಅವೆಲ್ಲ ಮಾಡ್ಲಿಕ್ಕಾಗಿಲ್ಲ, ಹಾಗಾಗಿ ಫ್ರಿಜ್ನಾಗೆ ಆದ. ಇನ್ನು ಫುಲ್ಲು ಮತ್ತಿನ್ನು ನಮ್ಮ ಮನೆಯವ್ರು ತರಕಾರಿ ಅದು ತರ್ಲಕ್ಕೆ ಹೋಗ್ಯಾರ. ನಾನು ಇವು ಒಂದು 3 ಬಾಕ್ಸ್ ತೊಗೊಂಡಿನಿ. ಅಂದ್ರೆ ಡಬ್ಬಿಗಳು ಸಣ್ಣ ಸಣ್ಣವು ಅವ. ಅಂದ್ರೆ ಕಿಚನ್ದಾಗ ಒಂದು 3 ಸೆಟ್ ಅವ. ಅಂದರೆ ಯಾವಾಗಾರ ಹೋದಾಗ ಒಂದೊಂದು ಸರ್ತಿ ಏನರ ಕಿಚನ್ ಸಲುವಾಗಿ ನಾ ತೊಗೊಂಬಂದು ನನಗೆ ರೂಢಿ ಅದ. ಹಾಗಾಗಿ ಇನ್ನು ಒಂದು ಕೇಕ್ ಟಿನ್ ತೊಗೊಂಡಾರ. ಅಂದರೆ ಕೇಕ್ ಮಾಡೋದು ದೊಡ್ಡದು ಟಿನ್ ಇರ್ತದಲ್ವ, ಅದು ತೊಗೊಂಡು ಬಂದಾರ ನಮ್ಮ ಮನೆಯವರು ಕೇಕ್ ಮಾಡ್ಲಕ್ಕಂತಂದು. ಇನ್ನು ಇದು ಡಬ್ಬಿಗಳ್ದಾಗ ನಾನು ಕಿಚನ್ದಾಗ ಸಾಲ್ಟ್ ಡಬ್ಬಿ, ಏನು ಹನಿದು ಡಬ್ಬಿಗಳು ಇರ್ತಾವಲ್ವ ಸಣ್ಣ ಸಣ್ಣವು, ಮತ್ತು ಪೆಪ್ಪರ್ದು ಅಂಥವು ಎಲ್ಲ ಹಾಕಿಟ್ಟಿನಿ ಈ ಥರ. ಅಂದ್ರೆ ಒಂದೇ ತಲೆ ಇರ್ತಾವೆ, ಒಂದರೊಳಗೆ ಇರ್ತಾವೆ. ಅಲ್ಲಿ ಹಿಂದಿಟ್ಟು ಅಲ್ಲೂ ಅವಾಗೊಂದು ಇವಾಗೊಂದು ಹಿಂಗೆ ತೆಗೆದ್ರಾಗ ಅವೆಲ್ಲ ಮೆಸ್ಸಿ ಆಗೋಲತ್ತಿವು. ಹಾಗಾಗಿ ನಾನು ಇದು ಬಂದ್ರಾಯ್ತು ಅಂತಂದು ತೊಗೊಂಡಿನಿ. ಅದ್ರಾಗ 3 ಸೆಟ್ ಬಂದವ. ಒಂದು ಕಿಚನ್ದಾಗ ಇಡ್ತೀನಿ, ಇನ್ನೊಂದು ಅಂದ್ರೆ ನಾನು ಡೈಲಿ ಯೂಸ್ ಮಾಡ್ತೀವಲ್ವ ಎಣ್ಣೆ ಡಬ್ಬಿಗಳು, ಅಲ್ಲಿ ತಲೆಗೆ ಹಚ್ಕೊಂಬವು ಪೌಡರ್ ಡಬ್ಬಿ, ಅದಕ್ಕೊಂದಕ್ಕೆ ಯೂಸ್ ಮಾಡ್ತೀನಿ. ಇನ್ನೊಂದು ಯಾವುದಕ್ಕೆ ಯೂಸ್ ಮಾಡ್ತೀನಿ ಅಂತ ನಾಳಿನ ವೀಡಿಯೋದಾಗ ಗೊತ್ತಾಯ್ತದ. ಶೇಂಗಾ ತಂದಿಲ್ಲ, ಶೇಂಗಾ ತಂದಿಲ್ಲಲ್ಲ, ಹಬ್ಬಿಡಿಲ್ಲ. ಶೇಂಗಾನೇ ಮೇನ್, ಶೇಂಗಾನೇ ಇದ್ದು ಶೇಂಗಾನೇ ಇಲ್ಲೊಂದೈತಿ. ಒಳಗಡೆ ನಾವು ಒಂದು 5 ಕಿಲೋ ಕೊಟ್ಟು ಒಂದು 6 ಕಿಲೋ ಕೊಟ್ಟು 5 ಕಿಲೋ ತಂದಿದ್ದೀನಿ. ಇನ್ನೇ ಬೋಲ್ ಬಿಡ್ಕೊತೆ ತಿರ್ತಿ ಇನ್ನೊಂದು ಜಾಕು 100ಕ್ಕೂ 7 ಕಿಲೋ ಕೊಟ್ಟು ಹಾಲು ಒಂದು ಜಾಕು 40 ಕೊಟ್ಟು ಒಂದು ಜಾಕು 20 ರೂಪಾಯಿ ಕೊಟ್ಟು. ನೀವು ಯಾವಾಗ ತರಕ್ಕೆ ತಡ ಆಗ್ಯ ನಂಬೋದು ಹೆಂಗೆ ತರಬೇಕಂದ್ರೆ ಈಗ ಮಷಿನೇ ಬಂದಿಲ್ಲ, ಹಾಲು ತರಬೇಕಂದ್ರೆ 4 ಕಿಲೋ ನೀರು ತೊಗೊಂಬರ್ಲಿ. ತೊಳೆದಿಟ್ಟಿನಲ್ಲ ಡಬ್ಬಿ. ನನ್ನ ಫೋನ್ ಇಲ್ಲೇ
ಇನ್ನು ನಾನು ಈ ಕಡೆ ಎಲ್ಲ ಜೋಡಿಸ್ಕೊಂಬಟ್ಗೆ ನಮ್ಮ ಮನೆಯವ್ರು ತರಕಾರಿ ತೊಗೊಂಡು ಬಂದವರು. ತರಕಾರಿ ತೊಗೊಂಡು ಬಂದಿದ್ಮೇಲೆ ಈಗ ಮತ್ತೆ ನೀರು ತೊಗೊಂಡು ಬರ್ಲಕ್ಕೆ ಹೋಗ್ಲತ್ತಾರ, ಫಿಲ್ಟರ್ ನೀರು. ಇನ್ನು ಪಾಪ ನಮ್ಮ ಮನೆಯವ್ರಿಗೆ ಇವಾಗ ಸಂಡೇ ಇದ್ರೂ ಭೀ ಅವರಿಗೆ ಫ್ರೀ ಇಲ್ಲ. ಯಾಕಂದ್ರೆ ಸ್ವಲ್ಪ ಮಕ್ಕೊಂಡರು, ಅಂದ್ರೆ ಡ್ಯೂಟಿ ಮಾಡಿ ಬಂದಿರು. ಡ್ಯೂಟಿ ಮಾಡಿ ಬರೋದು ಮಕ್ಕೊಂಡರು. ಇನ್ನು ಚಿಕನ್ ಅದು ತಂದು ಕೊಟ್ಟರು. ಇನ್ನು ಅಡುಗೆ ಮಾಡ್ದೆ, ಊಟ ಮಾಡಿದೆವು. ಒಂದು ಸ್ವಲ್ಪ ರೆಸ್ಟ್ ಮಾಡವಂಬಡಿಗೆ ಮತ್ತೆ ಹೋಗಿ ಕಿರಾಣಿ ತಂದೇವಿ. ಅದು ತಂದಿದ್ಮೇಲೆ ನಾನು ಇಲ್ಲಿ ಜೋಡಿಸ್ಕೊಂಬತ್ತಾನ ಅವ್ರು ತರೋದು, ಮನೆಗೆ ಇಡೋದು, ಮತ್ತು ಮಾರ್ಕೆಟ್ಗೆ ಹೋಗ್ಯಾರ. ಯಾಕಂದ್ರೆ ಕತ್ಲಾಯ್ತು ಅಂದ್ರೆ ಮಾರ್ಕೆಟೆಲ್ಲ ಮುಚ್ತಾವ ಅಂತಂದು ಮತ್ತು ಮಾರ್ಕೆಟ್ಲಿಂದ ಬರೋದು ಹಿಂಗೆ ನೀರು ತರ್ಲಕ್ಕೆ ಹೋಗ್ಲತ್ತಾರ. ಇನ್ನು ಎಲ್ಲ ಕೆಲಸ ಅದು ಮಾಡ್ತಾರೆ, ಹೆಲ್ಪ್ ಮಾಡ್ತಾರೆ. ಹಾಗಾಗಿ ಫುಲ್ಲು ರೆಸ್ಟೇ ಇಲ್ಲ ಇವತ್ತು ಅವರಿಗೆ. ಇನ್ನು ನಾನು ಈ ಕಡೆ ಎಲ್ಲ ಜೋಡಿಸ್ಕೊಂಡಿದ್ಮೇಲೆ ಆಲ್ರೆಡಿ ಆ ಕಡೆ ಅನ್ನ ಭೀ ಆಗೋಗಿತ್ತು, ಈ ಕಡೆ ಎಲ್ಲ ಜೋಡಿಸ್ಕೊಂಬತ್ತಾನ. ಇನ್ನು ಇವು ತೊಗೊಂಡು ಬಂದಿದ್ದು ಸಾಮಾನು ಇದ್ವಲ್ವ, ಅವು ಸ್ವಲ್ಪ ತೊಳೆದಿಟ್ರೆ ಆಯ್ತು ಅಂತಂದು ತೊಳಿಲತ್ತೀನಿ. ಇನ್ನು ಜಾನುಗೆ ಎಬ್ಸಿ ಊಟ ಅದು ಮಾಡಿಸ್ಬೇಕು ನಾನು. ಯಾಕಂದ್ರೆ ಆಕಿ ಜಲ್ದಿ ಮಕ್ಕೊಂಡಾಳ. ಈಗ ಮಕ್ಕೊಂಡಾಳಲ್ವ, ಮತ್ತು ಮುಂಜಾನೆ ಇಲ್ಲ ನಡ್ಬರ್ ರಾತ್ರಿ ಅಂತೂ ಯಾವಾಗ ಭೀ ಹೇಳಲ್ಲ. ಬಟ್ ಮುಂಜಾನೆ ಜಲ್ದಿ ಎದ್ದು ಕೂಡ್ತಾಳೆ. ಈಗ ರಾತ್ರಿ ಜಲ್ದಿ ಮಕ್ಕೊಳ್ಳೋಣ ಅಂದ್ರೆ ಜಲ್ದಿ ಹೇಳ್ತಾಳೆ. ಇನ್ನು ನನಗೆ ಭೀ ನಿದ್ದೆ ಆಗಲ್ಲ ಏನಿಲ್ಲ. ಹಾಗಾಗಿ ಮತ್ತು ಈಗ ಎಬ್ಬಿಸಿ ಊಟ ಮಾಡಿಸ್ದೆ ಅಂದ್ರೆ ಮತ್ತು ಊಟ ಮಾಡಿದ್ಮೇಲೆ ಮಕ್ಕೊಂಡು ಬಿಡ್ತಾಳೆ. ಅವಾಗ ಎಬ್ಸಲ್ಲ. ಹಸು ಇದ್ದರೆ ಹೇಳ್ತಾರಲ್ವ ಮಕ್ಕಳು, ಹಾಗಾಗಿ ಇನ್ನು ಆಕೆಗೆ ಎಬ್ಬಿಸಿ ಊಟದೆಲ್ಲ ಮಾಡಿಸಿ ನಾವು ಭೀ ಊಟ ಮಾಡಬೇಕು. ಇನ್ನು ಅಲ್ಲಿ ತನಕ ನಾನು ಇವೆಲ್ಲ ತೊಗೊಂಡು ಬಂದು ಎಲ್ಲ ಇದ್ವಲ್ವ, ಇವೆಲ್ಲ ತೆಗ್ದು ಎಲ್ಲ ತೊಳೆದು ಇಟ್ಕೊಂಡಿದ್ಮೇಲೆ ಇನ್ನು ಮತ್ತು ಚೀಲಗಳೆಲ್ಲ ತೆಗೆದಿಟ್ಟು ಇನ್ನು ತರಕಾರಿ ತಂದಾರಲ್ವ, ಅದು ಒಂದು ಕೆಲಸ ಅದ ಮೇನು. ಯಾಕಂದ್ರೆ ಇನ್ನು ಕಿರಾಣಿ ಇದ್ದರೂ ಹಾಗೆ ಇರ್ತೀವೇನೋ, ಬಟ್ ನಾಳೆ ಜೋಡಿಸ್ಕೊತಿದ್ದೇನೋ. ಬಟ್ ತರಕಾರಿ ಹಂಗಿರಲ್ಲ, ಅವಾಗಿಂದ ಅವಾಗೇ ತಂದು ತೆಗ್ದು ಇಡಬೇಕಾಯ್ತದ ಫ್ರಿಜ್ನಾಗ. ಆಲ್ರೆಡಿ ನಾನು ಒಂದು 3 ಇರ್ತಾವಲ್ವ ಖಾನಿಗಳು, ಅದರೊಳಗೆ ನಾನು ರವೆ, ಇಡ್ಲಿ ರವೆ, ಬರಿಕನ್ ರವೆ, ಇನ್ನು ಬೆಲ್ಲ, ಅದು ಇದು ಎಲ್ಲ ತೊಗೊಂಬಿಟ್ಟೀನಿ. ಇನ್ನೊಂದ್ರಾಗಂದ್ರೆ ಹುಣ್ಸೆಕಾಯಿ, ಪುಟಾಣಿ ಅವು ಇವು ಪ್ಯಾಕ್ ಮಾಡಿವು. ಮತ್ತು ಇನ್ನೊಂದು ಮ್ಯಾಗಿಂದ್ರಾಗಂದ್ರೆ ನಾನು ಡೈಲಿ ಯೂಸ್ ಏನರ ಉಳಿದಿದ್ದು ಮತ್ತು ಹಾಲು ಅವೆಲ್ಲ ಇಡ್ಲಾಕ. ಹಾಗಾಗಿ ಇನ್ನು ಈ ಕಡೆ ಅಂತೂ ಜ್ಯೂಸ್ ಸೆಕ್ಷನು ಇನ್ನು ಅದು ಇದು ಇರ್ತಾವೆ. ಇನ್ನು ನನ್ನ ಬಲ್ಲಂತೂ ಫ್ರಿಜ್ನಾಗ ಫುಲ್ ಎಲ್ಲ ಕಿರಾಣಿ ಫ್ರಿಜ್ನಾಗೆ ಇರ್ತಾವೆ. ಯಾಕಂದ್ರೆ ಹುಳದು ಆಯ್ತವಂತಂದು ಮೊನ್ನೆ ಡಬ್ಬ್ಯಾಗ ಬರಿಕಂದು ರವೆ ಇಟ್ಟಿದ್ದೆ, ಅದ್ರೊಳಗೆ ಫುಲ್ ಬರಿಕಂದು ಹುಳ ಆಗಿವು. ಮತ್ತು ರಾಗಿ ಹಿಟ್ಟಿನಾಗ ಫುಲ್ ಒಂದು ಪ್ಯಾಕೆಟು 40 ರೂಪೀಸ್ದೇನೋ ಪ್ಯಾಕೆಟ್ನಾಗ ಫುಲ್ಲು ಬರೀಕಂದ್ರೆ ಬರೀಕು, ಜಲಡಿ ಹಿಡಿದ್ರು ಭೀ ಹೋಗಿಲ್ಲ, ಆ ಥರ ಹುಳ ಆಗಿವು. ಅವು ಎದ್ರದ್ದು ಹುಳನೋ ಗೊತ್ತಿಲ್ಲ, ಇನ್ನು ಫಸ್ಟ್ ಟೈಮ್ ಆಗಿವು. ಹಾಗಾಗಿ ಹಿಟ್ಟೆಲ್ಲ ಬೀಟಬೇಕಾಗಿತ್ತು. ಅದ್ರ ಸಲುವಾಗಿ ನಾನು ಏನರ ಜಾಸ್ತಿ ತಂದಿದ್ದ ಹಿಟ್ಟುಗಳಲ್ಲಿ ಇನ್ನು ಮೈದಾ ಹಿಟ್ಟು ಅವೆಲ್ಲ ನಾನು ಫ್ರಿಜ್ನಾಗೆ ಇಟ್ಬಿಡ್ತೀನಿ. ಇಟ್ಟರೆ ಅದ್ರಾಗ ಸೇಫ್ ಇರ್ತಾವೆ. ಹಾಗಾಗಿ ಇನ್ನು ನಮ್ಮ ಮನೆಯವರು ಉಳ್ಳಾಗಡ್ಡಿ ಪಿರಿ ಆಗ್ಯಾವಲ್ವ, ಒಂದು ತಲೆ 100 ರೂಪಾಯಿಗೆ 5 ಕಿಲೋ ಕೊಟ್ಟಾರಂತ ಇವ್ರು ತೊಗೊಂಡು ಬಂದರು. ಇನ್ನೊಂದು ತಲೆ 7 ಕಿಲೋ ಅಂದಾರಂತ, ಒಂದು ತಲೆ 6 ಕಿಲೋ ಅಂದಾರಂತ. ಹಾಗಾಗಿ ಅವರು ಜರ ಫೀಲ್ ಆಲತ್ತಿರು. ಯಾಕಂದ್ರೆ ಸ್ವಲ್ಪ ಲೇಟ್ ಮಾಡಿ ಹೋಗಿರು, ಮತ್ತು ಕತ್ತಲಾಯ್ತದ ಅಂತಂದು ಹಡವಿಡಿದಾಗೆಲ್ಲ ತೊಗೊಂಡು ಬಂದಾರ. ಇಲ್ಲದ್ರು ಅವರು ಫುಲ್ಲು ಇಲ್ಲಿಂದ ಅಲ್ಲಿ ತನಕ ಹೋಗಿ ಬರ್ಲತ್ತರು, ಎಲ್ಲ ರೇಟ್ ಕೇಳ್ಕೊಂಡು ಬರ್ಲತ್ತರು, ತೊಗೊಂಡು ಬರ್ತಾರೆ. ಇನ್ನು ನಾನೇ ಬೈದೀನಿ ಒಂದು ಸರ್ತಿ, ಎಷ್ಟು ಎಲ್ಲ ತಿರುಗ್ತೀರಿ ಮಾರ್ಕೆಟ್ನಾಗ ಅಂತಂದು. ಹಾಗಾಗಿ ಅವರು ಫಟ ತೊಗೊಂಡು ಬಂದಾರ. ಸ್ವಲ್ಪ ಆ ಕಡೆ ಈ ಕಡೆ ಆಗ್ಯದ ರೇಟ್ಗಳು. ಇನ್ನು ಮಕ್ಕಳಿಗೆಲ್ಲ ಫ್ರೂಟ್ಸ್ ತೊಗೊಂಡು ಬಂದಾರ. ಇನ್ನು ಜಾಸ್ತಿ ದಿನ ಆಗಿದ್ಮೇಲೆ ಜಾಪಳ್ಕಾಯಿ ಸಿಕ್ಕ್ಯಾವ, ಜಾಪಳ್ಕಾಯಿ ತೊಗೊಂಡು ಬಂದಾರ. ನಮ್ಮ ಮನೆಗಂತೂ ಜಾಪಳ್ಕಾಯಿ ಅಂದರೆ ಎಲ್ಲರಿಗೂ ಪಂಚ ಪ್ರಾಣ. ಹಾಗಾಗಿ ಜಾಪಳ್ಕಾಯಿ, ಗ್ರೇಪ್ಸು ಮತ್ತು ಆ್ಯಪಲ್ ಒಂದಿತ್ತು, ಆ್ಯಪಲ್ಲು, ಬನಾನ ಕಂಪಲ್ಸರಿ ಬನಾನ ಭೀ ಬೇಕು ನಮ್ಮ ಮನೆ ಮಕ್ಕಳಿಗೆ. ಹಾಗಾಗಿ ಅವೆಲ್ಲ ತೊಗೊಂಡು ಬಂದಾರ. ಈ ಸರ್ತಿ ಜಾಸ್ತಿ ತರಕಾರಿ ಏನೂ ತೊಗೊಂಡು ಬಂದಿಲ್ಲ, ಯಾಕಂದ್ರೆ ಹಾಳಾಗ್ಲತ್ತವ. ಹಾಗಾಗಿ ಜಾಸ್ತಿ ತೊಗೊಂಬರ್ಬೇಡ್ರಿ ಅಂತ ಹೇಳೀನಿ. ಇದ್ದಿದ್ರಾಗೆ ಎಲ್ಲ ಬ್ಯಾಳಿ ಅವೆಲ್ಲ ಅದ್ರಾಗೆ ಮಾಡವ ಅಂತಂದು. ಯಾಕಂದ್ರೆ ಸಮ್ಮರ್ ಅದ, ಇನ್ನು ಫ್ರಿಜ್ನಾಗ ಇಟ್ಟರು ಭೀ ಜಲ್ದಿನೇ ಹಾಳಾಲತ್ತದ. ಹಾಗಾಗಿ ಸ್ವಲ್ಪ ತೊಗೊಂಡು ಬಂದ್ರೆ ಆಗೋಯ್ತು, ಒಂದು ವಾರಕ್ಕೆ ಒಂದು ಸರ್ತಿ ಅಂತಂದು ಸ್ವಲ್ಪ ತೊಗೊಂಡು ಬರ್ತಾರೆ, ಜಾಸ್ತಿ ಏನೂ ತೊಗೊಂಡಿಲ್ಲ. ಇನ್ನು ಈ ಬೆಂಡೆಕಾಯಿ ಲಾಸ್ಟ್ ಅಂದ್ರೆ 2 ವೀಕ್ಸ್ ಆಯ್ತೇನೋ ತಂದು. ಇನ್ನು ಮಾಡಬೇಕು ಅಂಬೋದ್ರಾಗೆ ಇವೇ ಬಂದು ರಾಮನವಮಿ ಬಂತು, ಅಮಾವಾಸ್ಯೆ ಬಂತು, ಹುಣ್ಣಿ ಬಂತು, ಏಕಾದಶಿ ಬಂತು, ಇನ್ನು ಹನುಮಾನ್ ಜಯಂತಿ ಬಂತು. ಹಾಗಾಗಿ ಅವೆಲ್ಲ ಬಂದ ಸಲುವಾಗಿ ಬೆಂಡೆಕಾಯಿ ಮಾಡ್ಲಿಕ್ಕೆ ಆಗಿಲ್ಲ. ಬೆಂಡೆಕಾಯಿಗೆ ಅದಕ್ಕೆ ಏನಂತ ಹೇಳ್ಬೋದು, ಬಟ್ ಬೆಂಡೆಕಾಯಿ ಮಾಡಿದ್ರೆ ರೊಟ್ಟಿ ಬೇಕಲ್ವ, ಹಾಗಾಗಿ ಮಾಡಿರಲಿಲ್ಲ. ಅವು ಭೀ ಸ್ವಲ್ಪ ಹಾಳಾಗಿವು. ಅವೆಲ್ಲ ಕ್ಲೀನ್ ಮಾಡಿ ಫ್ರಿಜ್ನಾಗ ಇಟ್ಕೊಂಡೀನಿ. ಇನ್ನೊಂದು ಸ್ವಲ್ಪ ಉಳ್ಳಾಗಡ್ಡಿ ಮತ್ತು ಆಲೂ ಅವೆಲ್ಲ ಬೇರೆ ತೆಗೆದಿಟ್ಕೊಳಂದೀನಿ. ಇನ್ನು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದ್ರೆ ಒಂದು ಲೈಕು ಸಬ್ಸ್ಕ್ರೈಬ್ ಮಾಡಿರಿ. ಓಕೆ.